ಏನ್ ಹೇಳೋದು ಗೊತ್ತಿಲ್ಲ ಸರ್. ಒಂದು ಖುಷಿ ಏನಂದ್ರೆ ನಾವು ಇಷ್ಟು ಜನಕ್ಕೂ ಬೇರೆ ಯಾವ್ದಾರ ಒಂದು ಕಂಪನಿನಲ್ಲಿ ಇನ್ನೂ ಒಂದು 5 ವರ್ಷ ಕೆಲಸ ಮಾಡಿದ್ರು ಕೂಡ ಕಾರ್ ತಗೊಳಕ್ ಆಗ್ತಿರ್ಲಿಲ್ಲ. ಯಾಕೆ ಅಂತಿದ್ರೆ ಸಿಂಪಲ್, ನಮ್ಮೆಲ್ಲರದ್ದು ಸಿಬಿಲ್ ಸ್ಕೋರ್ 750 ಮೇಲಿದೆ. ನಾವ್ ಇಷ್ಟು ಜನದ್ದು ಸಿಬಿಲ್ ಸ್ಕೋರ್ 750 ಮೇಲಿದೆ. ಅದಕ್ಕೆ ಫುಲ್ಲಿ ಪೇಡ್ ಕಾರ್ ಕೊಡ್ತಿರೋದು ಸರ್. ನೀವು ಅರ್ಥ ಮಾಡಿರೋದು ನಿಮಗೆ ಏನ್ ಸಿಗಬೇಕು ಅಂತ ಭಗವಂತ ತಿಳ್ಕೊಳ್ಳಿ. ಯಾವ ಸಿವಿಲ್ ಸ್ಕೋರ್ ಬೇಕಾಗಿಲ್ಲ, ಸಿವಿಲ್ ಸ್ಕೋರ್ ಬೇಕಾಗಿರೋ ಯಾರಿಗೆ ಅಂದ್ರೆ ಸಾಲ ಮಾಡಕ್ ಕೊಟ್ಟಿರೋರಿಗೆ. ನೀವು ಸಾಲ ಕೊಡಕ್ ಕೊಟ್ಟಿರೋರು, ಸಾಲ ಕೊಡಕ್ಕೆ ಯಾವ ಸಿವಿಲ್ ಸ್ಕೋರ್ ಬೇಕಾಗಿಲ್ಲ. ಇದೆಲ್ಲ ಸಾಲ ಕೊಡಕ್ ಕೊಟ್ಟಿರೋರು. ಓಕೆ, ನೋ ಸಿವಿಲ್ ಸ್ಕೋರ್. ಖಂಡಿತ ನಾವೆಲ್ಲ ಸರ್ ಕಾರ್ ತಗೊಳ್ಳಿ ಅಂತಿದ್ರು. ನಾವೆಲ್ಲರೂ ಒಬ್ರು ಮುಖ ನೋಡೋಣ, ಲೋನ್ ಕೊಡೋದು, ಯಾರು ಲೋನ್ ಕೊಡಲ್ಲ. ಅದಕ್ಕೆ ಅವ್ರಿಗೆ ಸರ್ ಹೆಂಗ್ ಗೊತ್ತಾಗಿರೋ ಯಾರು ಲೋನ್ ಕೊಡಲ್ಲ. ಅದಕ್ಕೆ ಸರ್ ಲೋನ್ ಎಲ್ಲ ನಮ್ಮ ಕಂಪ್ನಿಲೆಲ್ಲ ನನ್ನ ಹತ್ರ ಇರೋರಿಗೆಲ್ಲ ಲೋನ್ ಗಿನೆಲ್ಲ ಆಗಲ್ಲ, ಏನಿದ್ರು ಫುಲ್ ಬೇಡ. ಓಕೆ ಸರ್, ನಾನು ಎಲ್ಲರಿಗೂ ಯಾವ ಬ್ರ್ಯಾಂಡ್ ಬೇಕು ಟಕ್ ಅಂತ ಫಿಕ್ಸ್ ಆದೋ. ಯಾಕಂದ್ರೆ ಇನ್ನೂ ಎಷ್ಟು ವರ್ಷ ಆದ್ರೂ ನಾವು ಕಾರ್ ತಗೋತಿದ್ವು ಇಲ್ಲ ಚೇಂಜ್ ಮಾಡ್ತಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಸಿಬಿಲ್ ಸ್ಕೋರ್ ಎಲ್ಲ ಆಗಿದೆ, ಖುಷಿಯಾಗಿದೆ, ಚೆನ್ನಾಗಿದೆ. ಸೊ ಹಾಗೆ ಖುಷಿ ವಿಚಾರ ಏನಂದ್ರೆ, ಸೊ ಈ ಒಂದೇ ಇಂಡಸ್ಟ್ರಿ ನೋಡಿ, ನಾನ್ ಕಾರ್ ತಗೊಳ್ಳೋದಲ್ಲ. ನಮ್ ಸರ್ ಓಲಾ ಉಬರ್ದು ಕಾರು ತಗೊಂಡು ಅವ್ರಿಗೆ ರೆಂಟ್ ಕೊಟ್ಕೊಂಡು ಕಾರ್ ಓಡಿಸೋರು. ಸೊ ಒಂದ್ ಟೈಮ್ ಎಷ್ಟು ಬೇಜಾರಾಯ್ತು ಅಂದ್ರೆ, ಒಂದು ಎಮರ್ಜೆನ್ಸಿ ಪ್ಲಾನಿಂಗ್ ಇತ್ತು ಸರ್ ನೆಲಮಂಗಲದಲ್ಲಿ. ಸೊ ಮಾಕ್ಲೆ ಹತ್ರ. ಸೊ ಹೋಗ್ತಾ ಇದ್ರು, ಪ್ಲಾನಿಂಗ್ ಮುಗಿಸ್ಬಿಡ್ತೀನಿ ಸರ್, ಒಂದು ಶಾಪಿಂಗ್ ಮಾಡ್ತಿದ್ದೆ, ಹೋಗಿ ಅಂದೆ. ಸೊ ಹೋಗ್ತಾ ಇದ್ದಾರೆ, ನೆಲಮಂಗಲ ಇನ್ನೂ ಹೋಗೇ ಇಲ್ಲ. ಹೋಗ್ತಿದ್ದಂಗೆ 4 ಚಂದ್ರ ಬಿಡ್ತಿದ್ದಂಗೆ ಕಾರ್ ಆಫ್ ಮಾಡ್ಬಿಟ್ಟಾರೆ. ನಮ್ಗೆ ಅಲ್ಲಿವರೆಗೂ ಗೊತ್ತಿದೆ ಇವ್ರಿಗೂ ನಮ್ಗೆ ಕಾರ್ನ ಬಾರ್ಡರ್ ಕ್ರಾಸ್ ಆದ್ರೆ ಕಾರ್ ಆಫ್ ಮಾಡ್ತಾರೆ ಓಡೋದ್ರು ಅಂತ. ಇವರು ಪ್ಲಾನಿಂಗ್ ಹೋಯ್ತಾರೆ, ಕಾರ್ ಆಫ್ ಮಾಡೋರೆ. ಅಲ್ಲಿ ಕುತ್ಕೊಂಡು ಶೋರೂಮ್ಗೆಲ್ಲ ಕಾಲ್ ಮಾಡಿ, ಇಲ್ಲ ನಾನು ರಿಟರ್ನ್ ಬರ್ತೀನಿ, ಗಾಡಿ ಆನ್ ಮಾಡಿ ಅಂತ ಹೇಳಿ. ಅಂದ್ರೆ ಪ್ಲಾನಿಂಗ್ ಹೋಗ್ಬೇಕಾದ್ರೆ ಅವಾಗ ಮಳೆ ಕೂಡ ಬರ್ತಾ ಇತ್ತು. ಅದಾದ್ಮೇಲೆ ನಮ್ಮ ಸುನೀಲ್ ಸರ್ ಎಲ್ಲಿ ಮೊನ್ನೆ ಕಾರು ಸರ್ ಫಿಕ್ಸ್ ಆಗಿದೆ ಸರ್, ಕಾರ್ ಹೋಗಿ ಶೋರೂಮ್ ಹೋಗಿ ಅಂದ್ರೆ ಸರ್ ಪೆಟ್ರೋಲೇ ಅಂದ್ರು. ಸರ್ ಏನು ಮಾತಾ ಸರ್, ಗಾಡಿ ಪೆಟ್ರೋಲ್ ಬಗ್ಗೆ ಕಾರು ಅಂದ್ರು. ಅದಕ್ಕೆ ನಾನಂದೆ ಸರ್ ನಿಜವಾಗ್ಲೂ ಸುನೀಲ್ ಸರ್ ಯಾವುದೇ ಆದ್ರೂ ಅಷ್ಟೇ ಸರ್, ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ರಿ ಸರ್, ಯಾವುದೇ ಕೆಲಸನ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಮಾಡಿದ್ರೆ ನಮ್ಗೆ ಏನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ದೇವ್ರು ಕೊಡ್ತಾನೆ ನಮಗೆ, ಬಟ್ ಆದ್ರೆ ಆ ದೇವ್ರು ಕೊಟ್ಟರು ನೀವು ಹೋಗೋದಿಲ್ಲ. ಈ ದೇವರು ನಮಗೂ ಕೊಡ್ತಾರೆ. ಈ ದೇವರು ಕೊಟ್ಟಾಗಿದೆ. ನಾನು ಲೈಫಲ್ಲಿ ಬಿಫೋರ್ ಸ್ಮಾರ್ಟ್ ಬರೋಕ್ಕಿಂತ ಮುಂಚೆ ನನ್ನ ಹತ್ರ ಕಾರ್ ಇತ್ತು, ಬ್ರೀಜಾ ಟಾಪ್ ಎಂಡ್. ಆದ್ರೆ 1.5 ವರ್ಷ ಆಗಿತ್ತು ಗಾಡಿ ಎತ್ತಿರ್ಲಿಲ್ಲ. 1.5 ವರ್ಷ ಅಪಾರ್ಟ್ಮೆಂಟ್ ಅಲ್ಲಿ ಹಂಗೆ ನಿಲ್ಸಿದೆ. ಯಾಕೆಂದ್ರೆ ಗಾಡಿ ಎತ್ತಬೇಕು ಅಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ, ಸರ್ವಿಸ್ ಕೊಟ್ಟಿರ್ಲಿಲ್ಲ, ಹಂಗೆ ನಿಲ್ಸಿದೆ. ಬಟ್ ಸ್ಮಾರ್ಟ್ ಫಿಟ್ ಬಂದೆ, ಇನ್ಕಮ್ ಸ್ಟಾರ್ಟ್ ಆಯ್ತು. ನಿಜವಾಗಿ ಹೇಳ್ತೀನಿ, ಒಂದು ದಿನನೂ ವಿತೌಟ್ ಕಾರ್ ಓಡಾಡೇ ಇಲ್ಲ. ಸೊ ಇವತ್ತು ಆ ಲೆವೆಲ್ ಲೈಫ್ ಅನ್ನು ಏನ್ ಮಾಡ್ತಿದ್ದೀನಿ. ಸೊ ಮೊನ್ನೆ ನನ್ನ ತಮ್ಮಂಗೆ ಹೇಳಿದೆ, ಸೊ ಹಿಂಗೆ ಕಾರು ಎತ್ಕೊತಾ ಇದೀವಿ, ಚೇಂಜ್ ಮಾಡ್ತಾ ಇದೀನಿ ಅಂತ. ಯಾಕೆ ಅವಶ್ಯಕತೆ ಇತ್ತ ಇವಾಗ ಅಂದ್ರು. ಅವ್ರಿಗೆ ಗೊತ್ತಿಲ್ಲ, ಹೌದು ಅಂತ ಅಂದೆ. ಅದು ನಮ್ಮ ಅಪ್ಪಗೆ ಹಿಂಗ ಗೊತ್ತಾಗಿ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಏನೋ ಕಾರ್ ಚೇಂಜ್ ಮಾಡ್ತಿದ್ದೀರಂತೆ ಅಂದ್ರು. ಇಲ್ಲ ಅದೇ ವರ್ಕ್ಗೆ ಅಂತಂದ್ರೆ. ಈಗಿರೋದು ಚೆನ್ನಾಗಿದೆಯಲ್ಲ ಅಂದ್ರು. ಸರ್ ಎಷ್ಟ್ರದ್ದು ಅಂದ್ರು. ಅವ್ರು ಅನ್ಕೊಂಡು ಏನು ಯಾವ್ದು ನೋಡ್ತಾ ಇದ್ದೀನಿ ಅಂದ್ರು. ಇಲ್ಲ ಅವ್ರಿಗೆ ಗಾಡಿ ಹೇಳಿದೆ, ಮಹೇಂದ್ರದು ಹಿಂಗೆ ಚೆನ್ನಾಗಿದೆ, 7 ಸೀಟರ್ ಅಂತೆ. ಸರಿ ಏನೋ ಒಂದು 15 ಇದೆಯಾ ಅಂದ್ರು. ಅಪ್ಪ ಈಗ ಓಡಾಡ್ತಿರೋದು ಅಲ್ಲೇ 13 ಲಕ್ಷ ಇದೆ, ಈಗ ಚೇಂಜ್ ಮಾಡು. ಸರಿ ಇನ್ನೆಷ್ಟದು? 30 ಕಣಪ್ಪ. ನಮ್ಮ ಅಪ್ಪ ಇನ್ನೊಂದು 10 ಲಕ್ಷ ಹಾಕಿದ್ರೆ ಮನೆಯಾಗ ಹೋಗುತ್ತಲ್ಲ ಅಂದ್ರು. ಸೊ ಊರಲ್ಲಿ ನಿಜವಾಗ್ಲೂ ಅಂದ್ರೆ ಅವರ ಮೈಂಡ್ ಸೆಟ್. ಪಾಪ ನಮ್ಮ ಅಪ್ಪಗೆ ಊರಲ್ಲಿ ಮನೆ ಕಟ್ಟುವ 40 ಲಕ್ಷದ ಅವ್ರ ಬಜೆಟ್ ಇದೆ. 40 ಲಕ್ಷ. ನನ್ಗೊಂದು ಆಸೆ ಏನಂದ್ರೆ, ಒಂದು ಮನೆ ಕಟ್ಟುವಷ್ಟು ದುಡ್ಡನ್ನ ಕಾರ್ಗಾಗಿ ಕಾರಲ್ಲಿ ಓಡಾಡ್ತೀನಲ್ಲ, ಅದ್ರ ಫೀಲ್ ಬೇರೆ. ನಿಜವಾಗ್ಲೂ ಅದು ಆಗತ್ತು ಸ್ಮಾರ್ಟ್ ಫೀಟರ್ ಮಾತ್ರ ಇಲ್ಬಿಟ್ಟು ಎಲ್ಲೂ ಆಗ್ತಿರ್ಲಿಲ್ಲ ಸರ್. ಇಷ್ಟು ಜನನು ವಿತೌಟ್ ಎಕ್ಸ್ಪೆಕ್ಟೇಷನ್ ವರ್ಕ್ ಮಾಡಿರೋದಕ್ಕೆ ಇವತ್ತು ನಿಜವಾಗ್ಲೂ ನಮ್ಗೆ ಕಂಪನಿಯಿಂದ ಸಿಗ್ತಿರುವಂತ ಒಂದು ಇದು ಬೆಲೆ ಕಟ್ಟಕ್ಕೆ ಆಗ್ತಾ ಇರುವಂತ ವಸ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 5ನೇ ತಾರೀಕು ನಮ್ಮ ಕಾರ್ ಲಾಂಚಿಂಗ್ ಇದೆ, ಎಲ್ಲ ಬಂದ್ಬಿಡಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸುದೀಪ್ ಅಂತ ಹೇಳಿ. ನಾನು ನಿನ್ನೆ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀನಿ. ಬಟ್ ನಾನು ನನ್ನ ಒಂದು ಏನೆಲ್ಲ ಜರ್ನಿ ಇದೆ ಅದ್ರ ಬಗ್ಗೆ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಖುಷಿ ವಿಚಾರನ ನಿಮ್ಗಳ ಜೊತೆ ಇವತ್ತು ಶೇರ್ ಮಾಡ್ಕೊಂತರಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆ ಖುಷಿ ಡಬಲ್ ಆಗಿದೆ. ಯಾಕಪ್ಪ ಅಂದ್ರೆ ನನ್ನ ಟೀಮ್ ಅಲ್ಲಿ 6 ಜನ ಹೊಸ ಕಾರ್ ಅಚೀವ್ ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ಮುಂಚೆ ನಾನು ಒಬ್ಬರೇ ಕಾರ್ ತಗೊಂಡಿದ್ದೆ. ಸೊ ಇವಾಗ ನನ್ನ ಜೊತೆಗೆ ಇನ್ನ 6 ಜನ
ಆಡ್ ಆಗ್ತೀರಾ. ಓಕೆ, ಸೊ ನಾನು 2012ರಲ್ಲಿ ಜಾಬ್ ಮಾಡ್ತಾ ಇದ್ದೆ. ಸೊ ನನಗೆ ಅವಾಗ 2 ವೀಲರ್ ಬೇಕು ಅಂತ ಅವ್ನ ಅವಶ್ಯಕತೆ. ಬಟ್ 2 ವೀಲರ್ ಬೇಕು ಅಂತಂದಾಗ ನಾನು ಏನ್ ಮಾಡೋದಂದ್ರೆ ವಾರ್ಷಿಕ ಯೋಜನೆಯಲ್ಲಿ ಬೈಕ್ ತಗೊಂಡಿದ್ದೆ. ಆ ಬೈಕ್ ಯಾವ್ದಪ್ಪ ಅಂದ್ರೆ ಬಜಾಜ್ ಡಿಸ್ಕವರ್ ಅನ್ನು ವಾರ್ಷಿಕ ಯೋಜನೆಯಲ್ಲಿ ತಗೊಂಡಿದ್ದೆ ನಾನು. ಓಕೆ, ಸೊ ಇವಾಗ ನನ್ನ ಹತ್ರ ನನ್ನ ಕಂಪನಿಗೆ ಬಂದ ಮೇಲೆ ಫುಲ್ಲಿ ಪೇಡ್ ಬುಲೆಟ್ ಇದೆ 2.5 ಲಕ್ಷ ರೂಪಾಯಿ. 8.5 ಲಕ್ಷ ರೂಪಾಯಿದು ಆಲ್ರೆಡಿ ನನ್ನ ಹತ್ರ ಸ್ವಿಫ್ಟ್ ಕಾರ್ ಇದೆ, ಅದು ಸಹ ಕಂಪನಿಯ ಕೊಡುಗೆ. ಓಕೆ, ಸೊ ನಾನು ಹಾಕಿರೋ ಗೋಲ್ಡ್ ಇದೆಯಲ್ಲ, ಸೊ ಗೋಲ್ಡ್ ಕಡೆ ಕಾಣಿಸ್ತಾ ಇದೆಯಾ? ಇದು ಯಾವುದು ಎಲ್ಲೂ ನಂದಲ್ಲ, ಇದು ನನ್ನ ಕಂಪನಿ ನನಗೆ ಕೊಟ್ಟಿರೋದು. ಎಲ್ಲದನ್ನು ತಗೊಳಕ್ಕೆ ನಿಮ್ಗೂ ಅವಕಾಶ ಇದೆ. ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ನಿ ಯಾರ್ದು? ನಿಮ್ಮ ಕಂಪ್ನಿ. ನಾನು ಯಾವತ್ತು ನನ್ನ ಕಂಪ್ನಿ ಅಂತ ಅನ್ಕೊಂಡೆ, ಅದೇ ತರ ನೀವ್ ಯಾವತ್ತು ನೀವು ಡಿಸೈಡ್ ಮಾಡ್ತೀರಾ ನಿನ್ನ ಕಂಪ್ನಿ ಅಥವಾ ನಮ್ಮ ಕಂಪ್ನಿ, ನಂದು ಕಂಪ್ನಿ ಅಂತ ಡಿಸೈಡ್ ಮಾಡ್ತೀರಾ, ಅವಾಗ ಇದೆಲ್ಲ 100% ಸಿಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಆಲ್ರೆಡಿ ಬೇಸಿಕ್ ಕಾರಲ್ಲಿ ಅಂದ್ರೆ ಸ್ವಿಫ್ಟ್ ಕಾರ್ ಚಿಕ್ಕದ್ರಲ್ಲಿ ಇದೆ, ಈಗ ಮಿಡ್ಲ್ ಅಂದ್ರೆ ಒಂದು ಮಿಡ್ಲ್ ನಂದು ಡ್ರೀಮ್ಗೆ ಕನ್ವರ್ಟ್ ಆಗ್ತೀನಿ, ಅಪ್ಗ್ರೇಡ್ ಆಗ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. 27 ಲಕ್ಷ ರೂಪಾಯಿದು ಇನೋವಾ ಕಾರ್ನ ಸೊ ಇವರೆಲ್ಲರ ಜೊತೆ ಇವರ ಆರೋಗ್ಯ ಬಗ್ಗೆ ವರ್ಷದ ಮುಖಾಂತರ ನಾನು ತಗೊಂಡಿದ್ದೀನಿ. ಸೊ ಇಂಥ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋ ನಮ್ಮ ದೀಪು ಸರ್ಗೆ ನಿಮ್ಮಲ್ಲ ಜೋರಾದ ಚಪ್ಪಾಳೆ. ಸರ್, ಇನ್ನೊಂದು ಒಂದೇ ಮಾತಾಡ್ತೀನಿ. ಪ್ರಪಂಚದಲ್ಲಿ 2 ತರದ ಜನರು ಸಿಗ್ತಾರೆ. ಒಂದು, ಪ್ರಪಂಚ ಏನ್ ಹೇಳುತ್ತೆ ಅದನ್ನ ಕೇಳ್ಕೊಂಡು ಹೋಗೋರು. ಇನ್ನ ಕೆಲವರು ಏನಪ್ಪಾ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ ಪ್ರಪಂಚನೇ ಇವ್ರ ಕಡೆ ತಿರುಗಿ ನೋಡುತ್ತೆ. ಆ ತರದ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ನಮ್ಗೆ ಸಿಗುವಂತದ್ದು ಟಾಟಾ, ರತನ್ ಟಾಟಾ ಅವ್ರ ಬಗ್ಗೆ ಗೊತ್ತಿದ್ಯಾ? ಸೊ ಯಾರ್ಯಾರು ರತನ್ ಟಾಟಾ ಗೊತ್ತಿಲ್ಲ ಅಂದ್ರೆ ಕೈ ಎತ್ತಿ, ಗೊತ್ತಿದೆ ಅಂದ್ರೆ ಕೈ ಎತ್ತಿ. ಓಕೆ, ರತನ್ ಟಾಟಾ ಅವ್ರು ಗೊತ್ತಿದೆ ಎಲ್ರಿಗೂ. ಸೊ ರತನ್ ಟಾಟಾ ಅವರು 2008ರಲ್ಲಿ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಕಾರ್ ಕಂಪನಿಯ ಖರೀದಿ ಮಾಡ್ತಾರೆ. ಸೊ ಅವತ್ತಿಗೆ ಆ ಕಂಪನಿ ನಷ್ಟದಲ್ಲಿ ಇರುತ್ತೆ. ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳು ಅವ್ರನ್ನ ಟೀಸ್ ಮಾಡ್ತಾರೆ. ಏನಂತಂದ್ರೆ ಆಲ್ರೆಡಿ ನೀವು ಮುಳುಗಿ ಹೋಗ್ತಿರೋ ಕಂಪನಿನ ತಗೊಳ್ತಾ ಇದೀರಾ ಅಂದ್ರೆ ನಿಮ್ಗೆ ಒಳ್ಳೇದನ್ನು ತಗೋಬೋದಿತ್ತಲ್ಲ ಅಂತ. ಅವ್ರು ಅದಕ್ಕೆ ಒಂದು ರಿಪ್ಲೈ ಕೊಡ್ತಾರೆ, ಒಳ್ಳೇದನ್ನು ತಗೊಂಡು ನಾವು ಮಾಡೋದಲ್ಲ, ಒಳ್ಳೇದಿಲ್ಲದನ್ನ ತಗೊಂಡು ಒಳ್ಳೇದಾಗಿ ಮಾಡೋದು ನನ್ನ ಜಾಯಮಾನ ಅಂತೇಳಿ. ಅದೇ ತರ ನಮ್ಮ ದೀಪ ಸರ್ ತುಂಬಾ ಜನ ಈ ಒಂದು ಸೂಪರ್ ಮಾರ್ಕೆಟ್ ಗಳನ್ನ ಮಾಡಕ್ಕಾಗ್ತದೆ ಸೋತಿರೋಂತ ಟೈಮ್ ಅನ್ನು ತಗೊಂಡು ಅದನ್ನ ಧೈರ್ಯವಾಗಿ ಇವತ್ತು ನಾನು ಮಾಡಕ್ಕಿರ್ತೀನಿ, ಅದನ್ನ ಮತ್ತೆ ಒಳ್ಳೇದನ್ನ ಮಾಡಿ ತೋರಿಸ್ತೀನಿ ಅಂತೇಳಿ ಡಿಸೈಡ್ ತೊಗೊಂಡ್ರೆ. ಅಂದ್ರೆ ರತನ್ ಟಾಟಾ ಅವರು ಏನ್ ಯೋಚನೆ ಮಾಡ್ತಿದ್ರು ಅಂತ ಯೋಚನೆ ನಮ್ ಸಾರ್ ಮಾಡ್ತಾರೆ. ಇವತ್ತು ರೆಸಾರ್ಟ್ ಟ್ರೈನಿಂಗು ಹೆಂಗ್ ಬಂದಿರೋ ಅಂತ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ ನನಗೂ ಕೂಡ 1 ವರ್ಷ ಹಿಂದೆ ಪೈ ಹೋಟ್ಲಲ್ಲಿ ಅವರಿಗೊಂದು ಗೋಲ್ಡ್ ಕೊಡ್ತಾ ಇದ್ರು. ಆ ಕಾರ್ಯಕ್ರಮಕ್ಕೆ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ರು. ನನ್ನ ಮೈಂಡಲ್ಲಿ ಬೇರೆ ಟ್ರೈನಿಂಗು ನಾವೆಲ್ಲ ನೋಡಿರೋದಕ್ಕಾನೆ ಎಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡೋದು ಬರಲ್ಲ ಅಂತ ಹೇಳಿ ಅವ್ರು ಒಂದೇ ಒಂದು ಸುಳ್ಳು ಹೇಳೋದು ನನಗೆ, ಈ ಟ್ರೈನಿಂಗು ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಅವರಿಗೆಲ್ಲ ದೀಪಗಳು ಫ್ರೀಯಾಗಿ ಹಾಕ್ಕೊಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂದು ಕಾನ್ಫಿಡೆನ್ಸ್ ಉಂಟು. ಯಾಕಂತ ಹೇಳಿದ್ರೆ ಇವರು ದೀಪಗಳು ಹೆಂಗಂತ ಹೇಳಿದ್ರೆ ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಹೇಳಿರ್ಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಏನ್ ಮಾಡಿದೆ, ಅವ್ರು ಆಕ್ಚುಲಿ ನಮ್ಮ ಮಿಸ್ಸಸ್ ಹುಷಾರಿರ್ಲಿಲ್ಲ. ಶಿವ ಸರ್ ಇದ್ರು ಪಾಸ್ಟರ್ಗಳಲ್ಲಿ ಬಂದಿದ್ದಷ್ಟು ಸರ್ 12 ಗಂಟೆ ಬಂದಿದ್ದೆ. 12 ಗಂಟೆಗೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ನಮ್ಮ ಮಿಸ್ಸಸ್ ಹಾಸ್ಪಿಟಲ್ ತೋರಿಸಿ 12 ಗಂಟೆಗೆ ಹೋಗಿದ್ದೆ. ಸೊ ಆ ಕಾರ್ಯಕ್ರಮ ಮುಗಿದ ಮೇಲೆ ನೋಡಿದ್ರೆ ಕಂಟೆಸ್ಟ್ ಬಿಟ್ಟಿದ್ರು. ಇಷ್ಟು ಅಚೀವ್ ಮಾಡಿದ್ರೆ ಕಾರ್ ಸಿಗುತ್ತೆ, ಇಷ್ಟು ಅಚೀವ್ ಮಾಡಿದ್ರೆ ಬೈಕ್ ಸಿಗುತ್ತೆ ಅಂತ. ಸೊ ನನ್ನ ಫ್ರೆಂಡ್ ಹೇಳ್ತಾನೆ ಇದ್ದೆ, ಯಾವಾಗಲೂ ಸರ್ ಹೇಳ್ತಾರೆ ಸರ್ ಕಾರ್ ಫ್ರೀಯಾಗಿ ಕೊಡ್ತಾರೆ ಅಂದ್ರು ಸರ್, ಕಾರ್ ಫ್ರೀಯಾಗಿ ಕೊಡ್ತಾರೆ ಅಂತ ಸರ್ ಅಂತ. ಸೊ ಅದು ಎಲ್ಲೋ ಏನೋ ಗೊತ್ತಿಲ್ಲ ಸರ್, ಅದು ಮೈಂಡ್ ಹಾಕೊಂಡೆ ಪಾಸಿಟಿವ್ ಥಿಂಕ್ ಮಾಡ್ತಾ ಬಂದೆ. ಇವತ್ತು ಕಾರ್ ಅಚೀವರ್ ಆಗಿದೆ ಫ್ರೀ. ಅಷ್ಟೇ ಇವತ್ತು ಎಲ್ರಿಗೂ ನಾವು ಹೇಳ್ಕೊಂಡ್ಬಂದಿದ್ವಿ ಏನಂತ, ಡಿಸೆಂಬರ್ 31 ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ 10 ಕೋಟಿ ದುಡ್ಡಿರುತ್ತೆ. ಎಷ್ಟು? 10 ಕೋಟಿ ದುಡ್ಡಿರುತ್ತೆ. ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ರೈತಾ ಇದೇ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗಿ ವರ್ಕ್ ಮಾಡಿ 100% ನನಗೆ ಯಾವ ತರ ಜಾಕ್ ಪಾಟ್ ಹೊಡೆದಿದ್ಯೋ ನಿಮ್ಗೂ ಅದೇ ತರ ಜಾಕ್ ಪಾಟ್ ಹೊಡೆಯಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ
ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಇವರೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವುದು